Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳ ನಂತರ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಕೆಲವು ಪ್ರಾಬ್ಲಮ್ಸ್ ಇರೋದ್ರಿಂದ ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಸೈಡ್ ಬಟನ್ಸ್ಗಳನ್ನು ನಾವು ಈಗ ಉದಾಹರಣೆಗೆ ಹೇಳೋದಾದರೆ ಪವರ್ ಬಟನ್ ಇದೆಯಲ್ಲ, ಸೊ ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗ್ತಾ ಇದೆ ಅಥವಾ ಡಿಜಿಟಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಸೊ ಅದನ್ನು ನೀವು ಹಳೆ ರೀತಿಯಲ್ಲಿ ಅಂತಂದರೆ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ನಾನು ಹೇಳ್ತಾ ಇರೋದು, ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ನೀವು ಮೊನ್ನೆ ರೀಸೆಂಟಾಗಿ ಅಪ್ಡೇಟ್ ಬಂದಾಗಿಂದ ಸೊ ನೀವು ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಏನು ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗ್ತಾ ಇದೆ. ಸೊ ನನಗೆ ಅದು ಬೇಡ, ನನಗೆ ಪವರ್ ಆಫ್ ಮೆನು ಓಪನ್ ಆಗಬೇಕು ಅಂತ ನನಗಿದ್ರೆ ಸೊ ನೀವು ಅದನ್ನು ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಸೊ ಅದನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಇನ್ನೊಂದು, ನೀವು ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದರೆ ಓಕೆ, ನಿಮಗೆ ಯಾವುದಾದ್ರೂ ಅಪ್ಲಿಕೇಶನ್ನ ಸೆಟ್ ಮಾಡಿಕೊಂಡು ಅದು ಅಪ್ಲಿಕೇಶನ್ ನೀವು ಡಬಲ್ ಪ್ರೆಸ್ ಮಾಡಿದ್ಕೊಳ್ಳಿ, ಪವರ್ ಬಟನ್ ಡಬಲ್ ಪ್ರೆಸ್ ಮಾಡಿದ್ಕೊಳ್ಳಿ ಓಪನ್ ಆಗೋ ರೀತಿಯಲ್ಲಿ ಮಾಡೋದು ಹೇಗೆ ಅಂತೇಳಿ. ಹಾಗೆ ಓಕೆ, ಇಷ್ಟು ಎರಡು ಆಪ್ಷನ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಿಮಗೆ ತಿಳಿಸಿ. ಓಕೆ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಆಗಲೇ ಹೇಳಿದ ಹಾಗೆ ನಾನು ಹೇಳ್ಕೊಡ್ತಾ ಇರುವಂತಹ ಮೊಬೈಲ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A14 5G. ಓಕೆ, ನಾನು ಏನು ಆಪ್ಷನ್ಸ್ಗಳನ್ನ ಹೇಳ್ತೀನೋ ಅವುಗಳೆಲ್ಲ ಸ್ಯಾಮ್ಸಂಗ್ ಮೊಬೈಲಲ್ಲಿ ಸಿಗುತ್ತೆ, ಬಟ್ ಇನ್ನು ಬೇರೆ ಮೊಬೈಲ್ಗಳಲ್ಲೇನೋ ಗೊತ್ತಿಲ್ಲ. ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಕೂಡ ಅದೇ ರೀತಿ ಏನಾದರೂ ಇದ್ದರೆ. ಓಕೆ, ನಾನು ನಿಮಗೆ ಅದೇ ಆಗಲೇ ಹೇಳಿದೆ. ಸೊ ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡಿಜಿಟಲ್ ಅಸಿಸ್ಟೆಂಟ್ ಓಪನ್ ಆಗ್ತಾ ಇದೆ. ಅದನ್ನು ಪವರ್ ಆಫ್ ಮೆನ್ಯೂ ಬರೋ ರೀತಿಯಲ್ಲಿ ಇಟ್ಕೊಳ್ಳೋದು ಹೇಗೆ ತೋರಿಸ್ಕೊಡ್ತೀನಿ ಅಂತೇಳಿ. ಸೊ ನೀವೀಗ ಪವರ್ ಆಫ್ ಮೆನ್ಯೂ ಓಪನ್ ಆಗಬೇಕಂತಂದ್ರೆ ಏನು ಮಾಡಬೇಕು, ವಾಲ್ಯೂಮ್ ಡೌನ್ ಮತ್ತು ಪವರ್ ಆಫ್ ಬಟನ್ ಇದೆಯಲ್ಲ, ಸೊ ಆ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಅವೆರಡು ಬಟನ್ಗಳನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪವರ್ ಆಫ್ ಮೆನ್ಯೂ ಓಪನ್ ಆಗುತ್ತೆ. ಸೊ ನನಗದು ಬೇಡ, ಪವರ್ ಆಫ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ಕೊಳ್ಳೆ ನನಗೆ ಪವರ್ ಆಫ್ ಮೆನ್ಯೂ ಬರಬೇಕು, ಡಿಜಿಟಲ್ ಅಸಿಸ್ಟೆಂಟ್ ನನಗೆ ಬೇಡ ಅಂತೇಳಿ ಅನ್ನೋಂಗಿದ್ರೆ ಸೊ ನಾನೀಗ ಕೆಲವು ಸೆಟ್ಟಿಂಗ್ಸ್ಗಳನ್ನು ಹೇಳ್ತೀನಿ, ಬನ್ನಿ. ಈಗ ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. ಓಕೆ, ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. ಓಕೆ, ಇಲ್ಲಿ ನಾನು ಡಿಸ್ಪ್ಲೇ ಬರುವವರೆಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಓಕೆ, ಡಿಸ್ಪ್ಲೇ ಬಂದಿದೆ. ಸೊ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನನಗೆ ಈಗ ಸೈಡ್ ಬಟನ್ ಅಂತೇಳಿ ಸಿಗೋವರೆಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಲಾಸ್ಟಿಗೆ ಇರುತ್ತದು. ಲುಕಿಂಗ್ ಫಾರ್ ಸಮಥಿಂಗ್ ಎಲ್ಸ್ ಆದಮೇಲೆ ಸೈಡ್ ಬಟನ್ ಅಂತೇಳಿ ಸಿಗುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಸೊ ಓಕೆ ಮಾಡಿದ್ದೀನಿ. ಇಲ್ಲಿ ನಿಮಗೆ ಟೋಟಲಿ 3 ಆಪ್ಷನ್ಸ್ಗಳು ಸಿಗುತ್ತೆ, ಅದರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಡಬಲ್ ಪ್ರೆಸ್ ಕ್ಯಾಮ್ರಾ ಅಂತ ಹೇಳಿದೆ. ಸೊ ಈಗ ನೀವು ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಅಂತಂದರೆ ಯಾವುದಾದ್ರೂ ನಿಮಗೆ ಉದಾಹರಣೆಗೆ ಈಗ ವಾಟ್ಸಪ್ ನಿಮಗೆ ಬೇಕಾಗಿರುತ್ತೆ, ಇಂಪಾರ್ಟೆಂಟ್ ವಾಟ್ಸಪ್ ಅಪ್ಲಿಕೇಶನ್ ನಿಮಗೆ. ಓಕೆ, ನಾನೀಗ ಪವರ್ ಬಟನ್ ಡಬಲ್ ಪ್ರೆಸ್ ಮಾಡಿದ ಕೂಡಲೇ ಆಟೋಮೆಟಿಕಲಿ ವಾಟ್ಸಪ್ ಓಪನ್ ಆಗುತ್ತೆ. ಸೊ ಆ ರೀತಿ ಕೂಡ ನೀವು ಸೆಟ್ ಮಾಡ್ಕೋಬೋದು. ಓಕೆ, ಸೊ ಅದೆಲ್ಲ ನಾನೀಗ ತೋರಿಸ್ತೀನಿ ನೋಡಿ. ಸೊ ಡಬಲ್ ಪ್ರೆಸ್ ಕ್ಯಾಮ್ರಾ ಅಂತ ಹೇಳ್ತಾ ಇದ್ದೇನೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಓಕೆ, ಇಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. ಓಕೆ, ಡಬಲ್ ಪ್ರೆಸ್ ಆನ್ ಅಂತೇಳಿ ಹೇಳ್ತಾ ಇದೆ. ಸೊ ನಾನೀಗ ಈ ಒಂದು ಸೈಡ್ ಬಟನ್ ಅಂತೇಳಿ ಏನಿದೆ ಅಲ್ಲ, ಸೊ ಇದು ಬಂದುಬಿಟ್ಟು ಪವರ್ ಬಟನ್ ಬಗ್ಗೆನೇ ಇರುವಂತಹ ಒಂದು ಸೆಟ್ಟಿಂಗ್ಸ್. ಓಕೆ, ಇದೊಂದು ನಿಮಗೆ ಹೇಳ್ತಾ ಇದ್ದೀನಿ ನಾನು, ಪವರ್ ಬಟನ್ಗೆ ಸಂಬಂಧಪಟ್ಟಂತೆ ಇದು ಸೆಟ್ಟಿಂಗ್ ಇರುವಂಥದ್ದು ಅಷ್ಟೇ. ಓಕೆ, ಈ 3 ಸೆಟ್ಟಿಂಗ್ಸ್ಗಳು ಪವರ್ ಬಟನ್ಸ್ ಬಗ್ಗೆನೇ ಇದೆ.
ಓಕೆ, ಡಬಲ್ ಪ್ರೆಸ್ ಅಂತ ಇದೆ. ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ Double press. On. Switch. ಡಬಲ್ ಪ್ರೆಸ್ ಆನ್ ಅಂತ ಹೇಳ್ತಾ ಇದೆ. ಸೊ ನೀವು ಬೇಕಾದ್ರೆ ಆಫ್ ಮಾಡ್ಕೋಬಹುದು. Selected. Radio button. Camera. Open camera. 1 ಈಗ of ಬೈ 7. ಡಿಫಾಲ್ಟ್ List. ಆಗಿ ಅದು 7 ಕ್ಯಾಮ್ರಾ ಸೆಲೆಕ್ಟ್ ಆಗಿದೆ. ಸೊ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ Camera. Settings. Button. ಓಕೆ, ಕ್ಯಾಮ್ರಾ ಸೆಟ್ಟಿಂಗ್ ಅಂತ ಹೇಳ್ತಾ ಇದೆ. ಇದು ಬಿಡಿ. Not selected. Radio button. Quick launch Samsung Wallet. 2 of 7. ಓಕೆ, ನೀವು ಈ ಆ್ಯಪ್ನ ಕೂಡ ಓಪನ್ ಆಗೋಂಗೆ ಮಾಡ್ಕೋಬಹುದು. ಇದು ಮಾಡಿ ಡಬಲ್ ಟ್ಯಾಪ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. Not selected. Radio button. Torch. 3 of 7. ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಟಾರ್ಚ್ ಆನ್ ಆಗಂಗೆ ಕೂಡ ಡಬಲ್ ಪ್ರೆಸ್ ಮಾಡಿದ್ರೆ ಅಂದರೆ ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದ್ರೆ ಟಾರ್ಚ್ ಆನ್ ಆಗಂಗೆ ಕೂಡ ಮಾಡ್ಕೋಬಹುದು. Not selected. Radio button. Magnifier. 4 of 7. ಮ್ಯಾಗ್ನಿಫೈರ್ ಓಪನ್ ಆಗಂಗೆ ಕೂಡ ಮಾಡ್ಕೋಬಹುದು. Not selected. Radio button. Samsung Capture. 5 of ಸ್ಯಾಮ್ಸಂಗ್ 7. ಕ್ಯಾಪ್ಚರ್ ಓಪನ್ ಆಗಂಗೆ ಮಾಡ್ಕೋಬಹುದು. Samsung Capture. Settings. Button. ಓಕೆ, Not selected. Radio button. Modes and routines. 6 of 7. ಮೋಡ್ಸ್ ಅಂಡ್ ರೂಟೀನ್ಸ್ ಇದು ಕೂಡ ಓಪನ್ ಆಗಿ Modes and ಮಾಡ್ಕೋಬಹುದು. routines. Settings. Button. ಓಕೆ, Not selected. Radio button. Apps. Gemini. 7 of 7. ನೋಡಿ, ನಾಟ್ ಸೆಲೆಕ್ಟೆಡ್ ಆ್ಯಪ್ಸ್ ಅಂತೇಳಿ ಹೇಳ್ತಾ ಇದೆ. ಅಂತ ಅಂದರೆ ಸೊ ನಿಮಗೆ ಯಾವ ಆ್ಯಪ್ ಬೇಕು, ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ನನಗೆ ವಾಟ್ಸಪ್ ಬೇಕು ಓಪನ್ ಆಗೋಂಗೆ. ಅಂದರೆ ನಾವು ಪವರ್ ಬಟನ್ನ ಡಬಲ್ ಟ್ಯಾಪ್ ಮಾಡಿದ ಕೂಡಲೇ ವಾಟ್ಸಪ್ ಓಪನ್ ಆಗಬೇಕು ನನಗೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಜಮಿನೈ ಅಂತೇಳಿ ಹೇಳ್ತಾ ಇದೆ. ಸೊ ನಿಮಗೆ ಬರೀ ಆ್ಯಪ್ಸ್ ಅಂತಲೇ ಹೇಳುತ್ತೆ. ಓಕೆ, ನಾನೀಗ ಜಮಿನೈನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಜಮಿನೈ ಅಂತ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಹಾಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Apps. Settings. Button. ಆ್ಯಪ್ ಸೆಟ್ಟಿಂಗ್ಸ್ Not select. Apps. Settings. Button. ಆ್ಯಪ್ಸ್ ಸೆಟ್ಟಿಂಗ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ನಿಮಗೇನಾದರೂ ಅಕಸ್ಮಾತಾಗಿ ಓಕೆ Not selected. Radio button. Apps. Gemini. ನಾಟ್ ಸೆಲೆಕ್ಟೆಡ್ ಆ್ಯಪ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ಕೂಡಲೇ ಆ್ಯಪ್ಸ್ ಲಿಸ್ಟ್ ಏನಾದರೂ ಓಪನ್ ಆದರೆ ಸೊ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಬಿಡಿ. ಅಲ್ಲೇನಾದರೂ ಆ್ಯಪ್ಸ್ ಲಿಸ್ಟ್ ಓಪನ್ ಆಗಿಲ್ಲ ಅಂತಂದರೆ Apps. Settings. Button. ಆ್ಯಪ್ಸ್ ಸೆಟ್ಟಿಂಗ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆ್ಯಪ್ಸ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ನಾನು. Apps. ಓಕೆ, ಇಲ್ಲಿ ನಮಗೆ ಆ್ಯಪ್ಸ್ ಲಿಸ್ಟ್ ಓಪನ್ ಆಗಿದೆ. ಸೊ ನಮ್ಗೆ ಯಾವ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನೀಗ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತೀನಿ. Gallery. Payment. Board. Gemini. Gmail. Google. Can. Cricket. History. Geos. Extra. Lazarilla. Lookout. Money. Maps. Max VPN. ಓಕೆ Play Store. Row 50. Vocalizer. Voice. WhatsApp. Row 20. ಓಕೆ, ವಾಟ್ಸಪ್ ಸಿಕ್ಕಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Double press. ಸೊ ನೋಡಿ, ಈಗ ಡಬಲ್ ಪ್ರೆಸ್ನ ನಾನು ಮಾಡಿದ್ದೀನಿ. ಓಕೆ Selected. Radio button. Apps. WhatsApp. ಓಕೆ, ಈಗ ನಾನೇನು ಪವರ್ ಬಟನ್ ಮೇಲೆ ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದ್ರೆ ವಾಟ್ಸಪ್ ಓಪನ್ ಆಗಿ ಮಾಡಿದ್ದೀನಿ. ಸೊ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ, ಲಾಸ್ಟಿಗೆ ತೋರಿಸ್ತೀನಿ. ಓಕೆ, ಬ್ಯಾಕ್ ಬರ್ತೀನಿ ನಾನು. ಓಕೆ ಓಕೆ, ಸೈಡ್ ಬಟನ್ಸ್ ಡಬಲ್ ಟ್ಯಾಪ್ಗೆ ಸಂಬಂಧಪಟ್ಟಂತೆ ಅಂದರೆ ಪವರ್ ಆಫ್ ಬಟನ್ನ ಡಬಲ್ ಟ್ಯಾಪ್ ಗೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲ ಸೆಟ್ ಮಾಡ್ಕೋಬೋದು. ಓಕೆ, ಅದೇ ರೀತಿಯಾಗಿ ನಿಮಗೆ ಯಾವ ಆ್ಯಪ್ಸ್ ಬೇಕೋ ಆ ಆ್ಯಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಸಿಯಾಗಿ ನೀವು ಅದನ್ನು ಆ್ಯಪ್ನ ಯೂಸ್ ಮಾಡ್ಬೋದು. ಓಕೆ, ನಾನು ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ. ನಂತರ ಲಾಸ್ಟಿಗೆ ಕೊನೆಗೆ ವಾಟ್ಸಪ್ನ ಓಪನ್ ಮಾಡಿ ತೋರಿಸ್ತೀನಿ ಡಬಲ್ ಟ್ಯಾಪ್ ಮಾಡಿ. Side Okay. button. Out. Double press. Apps. 1 of Sorry, 3. double List. press. 3 Okay. items. On. Double press. Switch. ಸೊ ನಾನೀಗ Double press. Apps. ಡಬಲ್ ಪ್ರೆಸ್ ಬಗ್ಗೆ ತೋರಿಸಿದ್ದೀನಿ, ಅಂದರೆ ಪವರ್ ಬಟನ್ನ ಡಬಲ್ ಪ್ರೆಸ್ ಬಗ್ಗೆ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ On. Double press. Switch. ಓಕೆ, ಡಬಲ್ ಪ್ರೆಸ್ನ ಬೇಕಾದರೆ ಆಫ್ ಮಾಡ್ಕೋಬೋದು. ನಾನು ಆನ್ ಮಾಡ್ಕೊಂಡಿದ್ದೀನಿ, ಬೈ ಡಿಫಾಲ್ಟ್ ಆಗಿ ಕೂಡ ಆನ್ ಇರುತ್ತೆ ಅದು. ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Long press. Digital assistant. Google. 2 of 3. ಲಾಂಗ್ ಪ್ರೆಸ್. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಈಗ ಡಿಜಿಟಲ್ ಅಸಿಸ್ಟೆಂಟ್ ಆನ್ ಆಗಂಗೆ ಅದು ಬೈ ಡಿಫಾಲ್ಟ್ ಆಗಿ ಸೆಟ್ ಆಗಿದೆ. ಇದು ಯಾವಾಗ ಸೆಟ್ ಆಗಿದೆಪ್ಪ ಅಂತಂದರೆ ಮೊನ್ನೆ ರೀಸೆಂಟಾಗಿ ಅಪ್ಡೇಟ್ ಬಂದಿತ್ತು, ಸಿಸ್ಟಮ್ ಅಪ್ಡೇಟ್, ಆಗಿಂದ ಇದು ಸೆಲೆಕ್ಟ್ ಆಗಿದೆ ಅಂತ ನಾನು ನಿಮಗೆ ಆಗಲೇ ಹೇಳಿದೆ. ಸೊ ಓಕೆ, ನಿಮಗೆ ಡಿಜಿಟಲ್ ಅಸಿಸ್ಟೆಂಟ್ ನನಗೆ ಬೇಡ, ಪವರ್ ಆಫ್ ಮೆನು ಓಪನ್ ಆಗಬೇಕು ಅಂತ ಅನ್ನೋಂಗಿದ್ರೆ ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. Long press. Long press. ಸೊ ಡಬಲ್ ಟ್ಯಾಪ್ ಮಾಡಿದ ಮೇಲೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ Selected. Radio button. Digital assistant. Google. 1 of 2. ಈಗ List. ಡಿಜಿಟಲ್ 2 items. ಅಸಿಸ್ಟೆಂಟ್ ಗೂಗಲ್ ಸೆಲೆಕ್ಟ್ ಆಗಿದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Digital assistant. Settings. Button. ಓಕೆ, ಡಿಜಿಟಲ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಇದೆ, ಇದು ಬೇಡ. Not selected. Radio button. Power off menu. 2 of 2. ನಾಟ್ ಸೆಲೆಕ್ಟೆಡ್ ಪವರ್ ಆಫ್ ಮೆನ್ಯೂ. ಸೊ ಈ ಎರಡು ಆಪ್ಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಪವರ್ ಆಫ್ ಮೆನ್ಯೂ ಓಪನ್ ಆಗಬೇಕಪ್ಪ ಅಂತಂದರೆ ಪವರ್ ಆಫ್ ಮೆನ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ಕೊತೀನಿ. Selected. ಓಕೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಎರಡು ಆಪ್ಷನ್ಗಳು ಬಿಟ್ಟರೆ ಇಲ್ಲಿ ಏನು ಸಿಗಲ್ಲ ನಿಮಗೆ. ಓಕೆ, Side button. ನೆಕ್ಸ್ಟ್ ನೋಡೋಣ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. ಈಗ ಬ್ಯಾಗ್ ಬಂದಿದ್ದೀನಿ ನಾನು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳೆ ನೀವು ಬ್ಯಾಗ್ ಬನ್ನಿ. ಓಕೆ, ಅಷ್ಟೇ, ನೀವೇನು ಸೇವ್ ಗೀವ್ ಏನು ಕೊಡೋದಿಲ್ಲ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳೆ ಬಂದುಬಿಡಿ, ಅದು ಸೆಲೆಕ್ಟ್ ಆಗಿರುತ್ತೆ. How to power off your phone. 3 of 3. ನೋಡಿ, ಹೌ ಟು ಪವರ್ ಆಫ್ ಯುವರ್ ಫೋನ್ ಅಂತೇಳಿ ಹೇಳ್ತಾ ಇದೆ. ಓಕೆ, ನಿಮ್ಗೇನಾದರೂ ತಿಳ್ಕೊಬೇಕು ಅಂತಂದರೆ ಇದ್ರೊಳಗಡೆ ಹೋಗಿ ತಿಳ್ಕೊಳ್ಳಿ. ಅದರಲ್ಲಿ ಏನಿಲ್ಲ, ಪವರ್ ಆಫ್ ಮಾಡೋದು ಹೇಗೆ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಾನು ಅದನ್ನು ತೋರಿಸಲ್ಲ, ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಓಕೆ, ಬೈ ಈಗ ಸಿಸ್ಟಮ್ All. ಅಪ್ಡೇಟ್. Smart version. Decline. But. ಓಕೆ, ಸಿಸ್ಟಮ್ ಅಪ್ಡೇಟ್ ಆದಾಗಿಂದ ನಿಮಗೆ ಇದು ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂದರೆ ಪವರ್ ಆಫ್ ಮನಿ ಓಪನ್ ಮಾಡೋದು ಹೆಂಗೆ ಗೊತ್ತಿಲ್ಲ ಅಂತಂದರೆ ನೀವು ಇದ್ರೊಳಗಡೆ ಹೋಗಿ ನೋಡ್ಕೋಬೋದು. ಓಕೆ, ಇದರಲ್ಲಿ ಹೆಂಗೆ ಪವರ್ ಆಫ್ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರೆ ಅವರು. ಸೊ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಈಗ ಸೆಟ್ಟಿಂಗ್ಸ್. Settings. ಓಕೆ, One ನಾನು UI ನಿಮಗೆ
ಆಗಲೇ ಹೇಳಿದಾಗೆ ಈ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ಸೈಡ್ ಬಟನ್ ಅಂತೇಳಿ ಏನು ಸೆಟ್ಟಿಂಗ್ಸ್ ಇದೆಯೋ ಅಂದರೆ ಡಿಸ್ಪ್ಲೇಯಲ್ಲಿ, ಸೊ ಇದು ಸಂಪೂರ್ಣವಾಗಿ ಬಂದುಬಿಟ್ಟು ಪವರ್ ಬಟನ್ಗೆ ಸಂಬಂಧಪಟ್ಟಿದ್ದು. ಸೊ ನಾನೀಗ ಏನು ಮಾಡಿದ್ದೀನೋ ಸೆಟ್ಟಿಂಗ್ಸ್ನ ಅದನ್ನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಓಕೆ, ಮೊದಲನೇದಾಗಿ ನಾನು ಡಬಲ್ ಪ್ರೆಸ್ ಮಾಡೋದನ್ನು ಸೆಟ್ ಮಾಡಿದ್ದೆಲ್ಲ. ಸೊ ನಾನೀಗ ವಾಟ್ಸಪ್ನ ಸೆಲೆಕ್ಟ್ ಮಾಡಿದ್ದೆ. ಸೊ ನೋಡೋಣ ವಾಟ್ಸಪ್ ಓಪನ್ ಆಗುತ್ತೆ ಇಲ್ಲೋ ಅಂತೇಳಿ. ಸೊ ನಾನು ಪವರ್ ಬಟನ್ ಡಬಲ್ ಪ್ರೆಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ವಾಟ್ಸಪ್ ಓಪನ್ ಆಗಿದೆ, ಅದು ಲಾಕ್ ಕೇಳ್ತಾ ಇದೆ. ನಾನು ಲಾಕ್ನ ಓಪನ್ ಮಾಡಲ್ಲ. ಸೊ ಹೋಮ್ಗೆ ಬರ್ತೀನಿ. ಓಕೆ, ನಾನು ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದ ಕೂಡಲೇ ವಾಟ್ಸಪ್ ಓಪನ್ ಆಯಿತು. ಸೊ ಅದೇ ರೀತಿಯಾಗಿ ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊತೀನಿ. ಓಕೆ, ಪವರ್ ಆಫ್ ಮೆನು ಓಪನ್ ಆಗುತ್ತೆ, ನೋಡ್ಕೊಳ್ಳಿ. ನೋಡಿ ಪವರ್ ಆಫ್ ಮೆನು ಓಪನ್ ಆಯಿತು. ಓಕೆ, ನೀವು ಇಲ್ಲಿ ಪವರ್ ಆಫ್ ಮಾಡ್ಬೋದು, ರೀಸ್ಟಾರ್ಟ್ ಮಾಡ್ಬೋದು, ಎಲ್ಲ ಎಲ್ಲ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಓಕೆ, ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಮ್ಮ ಟೆಕ್ನಾಲಜಿ ಬಗ್ಗೆ ಇನ್ನೂ ಅತಿ ಹೆಚ್ಚು ನ್ಯೂಸ್ಗಳನ್ನು, ನಿಮಗೇನಾದರೂ ಹೊಸ ಆಪ್ಷನ್ ಬಂದರೆ ಅಥವಾ ಹೊಸ ನ್ಯೂಸ್ ಏನಾದರೂ ಬಂದರೆ, ಹೊಸ ಮೊಬೈಲ್ ಬಂದರೆ ತಿಳ್ಕೊಳ್ಳಿಕ್ಕೆ ನಿಮಗೇನಾದರೂ ಆಸಕ್ತಿ ಇದ್ದರೆ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸ್ಬೋದು. ಸೊ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.